ಹಾಯ್ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಇನ್ಫಿಬ್ರೋ. ಮತ್ತೊಂದು ಹೊಸ ಯೂಟ್ಯೂಬ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ ಭಾಳ ದಿನ ಆಯಿತು ವಿಡಿಯೋನೇ ಹಾಕಿರಲಿಲ್ಲ ಅಂತ ಅಂದ್ಕೊತಿದ್ರಾ? ಹೌದು ಕಣ್ರಿ, ಮಳೆ ಬೇರೆ ಇತ್ತಲ್ಲ ಸಿಕ್ಕಾಪಟ್ಟೆ, ಹಾಗಾಗಿ ವಿಡಿಯೋ ಯಾವುದು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಇವತ್ತು ಯಾಕೋ ಮಳೆ ನಿಂತಿದೆ. ಸೊ ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ನನ್ನ ಬೈಕಿನ ರಿವ್ಯೂ ಮಾಡ್ತೀನಿ, ಹಾಗೆ ಟಾಪ್ ಸ್ಪೀಡ್ ಎಲ್ಲ ಚೆಕ್ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತು ಆ ಟೈಮ್ ಬಂದಿದೆ. ಹೊರಗಡೆ ಹೋಗಿ ಸ್ವಲ್ಪ ಹೈವೇ ಎಲ್ಲ ಸೇರಿ ವಿಡಿಯೋ ಮಾಡೋಣ ಬನ್ನಿ. ಸೊ ಪೆಟ್ರೋಲ್ ಬೇರೆ ಒಂದೇ ಪಾಯಿಂಟ್ ಐತೆ. ಸೊ ಹಂಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೈವೇ ಕಡೆ ಹೋಗಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನೂ ಗೊತ್ತಾಗ್ತಿಲ್ಲಪ್ಪ. ಇಲ್ಲ, ಈ ಅರ್ಥ ಆಗ್ತಿಲ್ಲ. ನಾನು ಬೇಕು. ನಾ ಬಿಡ್ತೀರಾ ಮುಂದೆ? रुको जरा सबर करो. ಮುಂದೆ ಬಿಡ್ತೀರಾ? ಏನು ಲೇಟ್ ಆಗ್ತಾಯ್ತಾ? ₹500 ಹಾಕಿ ಅಣ್ಣ. 500. ನೋಡ್ರಿ ಟ್ಯಾಂಕರ್ ಹಾಕ ಮುಟ್ಟಾನ ಡ್ಯೂಟಿ ಕೊಟ್ಟಾಗಲ್ಲ ನೋಡಿ ನಮ್ಮ ಯಾರು ಇರೋದಿಲ್ಲ ತಂದು ಮಾಡಿ ಮಟ್ಟ ಐತಪ್ಪ ಅಣ್ಣ ಇದು ಹಾಕ್ಲಿಕ್ಕೆ ಬರ್ತದ ನಮಗೆ ಒತ್ತಿ? ಒತ್ತು ಹೋಗಿದ ಭಾಳ ಇದ್ರದ್ದು ಇದೇ ಒಂದು ಪ್ರಾಬ್ಲಮ್ ಇದೆ. ಅದೇ ಕೆಳಗೆ ಇಳಿದು ಇದು ಮಾಡ್ಬೇಕು. ಹೌದು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹೆಬ್ಬಟ್ಟು ಕಳ್ಕನ ಲಕ್ಷಣ. ಸೊ ಇದರದ್ದು ಪೆಟ್ರೋಲ್ ಟ್ಯಾಂಕಿಂದ ಒಂದು ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗ್ತಿದೆ. ಈ ಸೀಟ್ ಮೇಲ್ಗಡೆ ಕೂತು ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಲಿಡ್ ಕ್ಲೋಸ್ ಮಾಡ್ಬೇಕಂದ್ರೆ ಇಂತೆ ಪ್ರೆಷರ್ ಹಾಕ್ಬೇಕು ಅದ್ರ ಮೇಲ್ಗಡೆ, ಅಂದ್ರೆ ಮಾತ್ರ ಕ್ಲೋಸ್ ಆಗೋದು, ಇಲ್ದಿದ್ರೆ ಕ್ಲೋಸೇ ಆಗಲ್ಲ. ನೋ ಕಾಮೆಂಟ್ಸ್. ಎಲ್ಲಾದರೂ ಒಂದು ಪೀಸ್ ಆಗಿರೋ ಜಾಗ ಬೇಕಲ್ಲ ರಿವ್ಯೂ ಮಾಡೋಕ್ಕೆ. ಸೊ ಗೈಸ್, ನೀವು ನೋಡ್ತಾ ಇರೋದು ಹೀರೋ ಎಕ್ಸ್ಪಲ್ಸ್ 200 4V ಫೇಸ್ 2 ಮಾಡೆಲ್. ಯಾಕೆ ಫೇಸ್ 2 ಅಂತ ಕರೀತಿದ್ದಾರೆ ಈ ಒಂದು ಬೈಕ್ಗೆ ಅನ್ಕೊಂಡ್ರ? ಹಳೆ ವರ್ಷನ್ ಏನಿತ್ತು ಅದರಲ್ಲಿ ಸ್ವಲ್ಪ ಡೈನಾಮಿಕ್ಸ್ ಎಲ್ಲ ಮಿಸ್ಸಿಂಗ್ ಇತ್ತು. ಸೊ ಇದರಲ್ಲಿ ಅದನ್ನ ರೀಸ್ಟೋರ್ ಮಾಡಿದ್ದಾರೆ, ಸ್ವಲ್ಪ ಅಪ್ಡೇಷನ್ ಕೂಡ ಮಾಡಿದ್ದಾರೆ. ಹಾಗಾಗಿ ಇದನ್ನ ಫೇಸ್ 2 ಅಂತ ಕರೀತಿದ್ದಾರೆ ಇವಾಗ. ಸೊ ಒಂದು ಟರ್ನ್ ಅರೌಂಡ್ ಮಾಡ್ಕೊಂಬರುವ ನಮ್ಮ ಬೈಕ್ನ ಸುತ್ತಮುತ್ತ. ಸೊ ಇದೇ ನೋಡ್ತಿರೋದು ಟೇಲ್ ಎಂಡು. ಫ್ರಂಟ್ ಎಂಡಲ್ಲಿ ಈ ಥರ ಲುಕ್ಸ್ ಕೊಟ್ಟಿದ್ದಾರೆ. ಹಳೆ ವರ್ಷನ್ಗೂ ಈ ವರ್ಷನ್ಗೂ ಏನೆಲ್ಲ ಅಪ್ಡೇಷನ್ ಮಾಡಿದ್ದಾರೆ ಅಂದ್ರೆ ಜಾಸ್ತಿ ಏನು ಅಪ್ಡೇಟ್ ಮಾಡಿಲ್ಲ, ಜಸ್ಟ್ ಒಂದು ಡೈನಾಮಿಕ್ಸ್ ಮೇಲ್ಗಡೆ ವರ್ಕ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಮೊದಲಿಗೆ ಎಲ್ಲರೂ ಕಣ್ಣು ಹೋಗೋದು ಈ ಒಂದು ಹೆಡ್ಲೈಟ್ ಮೇಲ್ಗಡೆ. ಈ ಒಂದು ಹೆಡ್ಲೈಟ್ ಓವಲ್ ಶೇಪ್ ನಲ್ಲಿ ಇದೆ. ಇಲ್ಲಿ ಇದೇ ಒಂದು ಹೆಡ್ಲೈಟ್ ಅಲ್ಲಿ
ಸೈಡಿಗೆ DRLs ಕೂಡ ಕೊಟ್ಟಿದ್ದಾರೆ. ಇದು ಹೈ ಬೀಮು, ಇದು ಲೋ ಬೀಮು. ಇಲ್ಲಿ ಏನು ಅಪ್ಡೇಷನ್ ಮಾಡಿದ್ದಾರೆ ಅಂದ್ರೆ ಲೈಟಿಂಗ್ ಫೋಕಸ್ ನ ಅಪ್ಡೇಟ್ ಮಾಡಿದ್ದಾರೆ 70% ಬೆಟರ್ ದ್ಯಾನ್ ಪ್ರೀವಿಯಸ್ ವರ್ಷನ್. ನೆಕ್ಸ್ಟ್ ಕಣ್ಣು ಹೋಗೋದೇ ಈ ರಿಂಕ್ಲರ್ಸ್ ಮೇಲ್ಗಡೆ. ಸೊ ಈ ಟರ್ನ್ ಇಂಡಿಕೇಟರ್ಸ್ ಏನು ನೋಡ್ತಾ ಇದ್ದೀರಾ, ಪ್ರೀವಿಯಸ್ ವರ್ಷನ್ ನಲ್ಲಿ ದೊಡ್ಡ ದೊಡ್ಡ ಬಲ್ಪ್ ಬರ್ತಿತ್ತು, ಈ ವರ್ಷನ್ ಅಲ್ಲಿ LED ಮಾಡಿದ್ದಾರೆ. ಸೊ ಇದೇ ಒಂದು LED ಹೀರೋ ಎಕ್ಸ್ಟ್ರೀಮ್ ನಲ್ಲೂ ನೋಡ್ಲಿಕ್ಕೆ ಸಿಗ್ತದೆ, ಹಾಗೆ ಕರಿಜ್ಮಾ ಬೈಕ್ ನಲ್ಲೂ ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ಇಲ್ಲಿ ನೋಡ್ತಿರೋ ನಕಲ್ ಗಾರ್ಡ್ ಡ್ಯುಯಲ್ ಟೋನ್ ಅಲ್ಲಿ ಮಾಡಿದ್ದಾರೆ, ಇವನ್ ಮಿರರ್ ಕೂಡ ಡ್ಯುಯಲ್ ಟೋನ್ ಅಲ್ಲಿ ಮಾಡಿದ್ದಾರೆ. ಸೊ ಈ ನಕಲ್ ಗಾರ್ಡ್ ನ ಸಪೋರ್ಟ್ ಸಿಸ್ಟಮ್ ಏನಿದೆ ಪ್ರೀವಿಯಸ್ ವರ್ಷನ್ ಅಲ್ಲಿ 1 ಸೈಡೆಡ್ ಇತ್ತು, ಸೊ ಇದನ್ನ ಇವಾಗ 2 ಸೈಡೆಡ್ ಕೂಡ ಮಾಡಿದ್ದಾರೆ. ಇದ್ರ ಒಂದು ಕ್ಲಸ್ಟರ್ ಮೇಲ್ಗಡೆ ಕೂಡ ವರ್ಕ್ ಮಾಡಿದ್ದಾರೆ. ಸೊ ಈ ಕ್ಲಸ್ಟರ್ ಅಲ್ಲಿ ಏನೆಲ್ಲ ನೋಡಬಹುದು ಅಂದ್ರೆ ಇಲ್ಲಿ ಟೈಮ್ ಕೂಡ ಡಿಸ್ಪ್ಲೇ ಆಗ್ತದೆ, ಸ್ಪೀಡೋಮೀಟರ್, ಇದು ಓಡೋಮೀಟರ್. ಸೊ ಇಲ್ಲಿ ಫ್ಯೂಲ್ ಗೇಜ್ ಕೂಡ ಕೊಟ್ಟಿದ್ದಾರೆ, ಡಿಜಿಟಲ್ ಓಡೋಮೀಟರ್ ಕೊಟ್ಟಿದ್ದಾರೆ, ಆಮೇಲೆ ಇಲ್ಲಿ ಗೇರ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಸೊ ಒಂದ್ ಬದಿಗೆ ಸ್ವಲ್ಪ ಕ್ಲಸ್ಟರ್ ಡಿವೈಡ್ ಮಾಡಿ ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ, ಟ್ರಿಪ್ 1, ಟ್ರಿಪ್ 2. ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಬ್ಲೂಟೂತ್ ನ ಆನ್ ಮಾಡಿಕೊಂಡು ನೀವು ಟರ್ನ್ ಬೈ ಟರ್ನ್ ನೇವಿಗೇಷನ್ ಸಿಸ್ಟಮ್ ಅನ್ನ ಆನ್ ಮಾಡ್ಕೋಬಹುದು. ಸೊ ಇದರಲ್ಲೇ ನೇವಿಗೇಷನ್ ಸಿಸ್ಟಮ್ ಕೂಡ ಬರ್ತದೆ. ಸೊ ರೈಟಿಗೆ ಹೋಗ್ಬೇಕಾ ಲೆಫ್ಟಿಗೆ ಹೋಗ್ಬೇಕಾ ಅಂತ ಇದರಲ್ಲೇ ಈ ಒಂದು ಕ್ಲಸ್ಟರ್ ಅಲ್ಲೇ ಡಿಸ್ಪ್ಲೇ ಆಗ್ತದೆ. ಇನ್ನೊಂದು ಅಪ್ಡೇಷನ್ ಏನಪ್ಪಾ ಅಂದ್ರೆ ಈ ಒಂದು ಬೈಕ್ ಅಲ್ಲಿ ರೋಡು, ಆಫ್ ರೋಡು, ರ್ಯಾಲಿ ಅಂತ 3 ಮೋಡ್ ಅನ್ನ ಕೊಟ್ಟಿದ್ದಾರೆ, ABS ಮೋಡ್ಸ್ ಅನ್ನ. ಪ್ರೀವಿಯಸ್ ವರ್ಷನ್ ಅಲ್ಲಿ ಈ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಿಲ್ಲ ಅವರು. ಸೊ ಈ ಒಂದು ಬೈಕ್ ಅಲ್ಲಿ ಪ್ರೀ ಇನ್ಸ್ಟಾಲ್ಡ್ ಆಗಿ ಬರ್ತಾ ಇದೆ. ಹಾಗೆ ಇದರ ಬಟನ್ ಸಿಸ್ಟಮ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ಚೂರು. ಇಲ್ಲಿ ಹಜಾರ್ಡ್ ಲೈಟ್ ಮೊದಲಿಗೆ ಸಿಗ್ತಿರ್ಲಿಲ್ಲ, ಸೊ ಇವಾಗ ಹಜಾರ್ಡ್ ಲೈಟ್ ಕೂಡ ಪ್ರೀ ಇನ್ಸ್ಟಾಲ್ಡ್ ಆಗಿ ಇವರೇ ಕೊಟ್ಟಿದ್ದಾರೆ. ಬಲ್ಬ್ ಇಂಡಿಕೇಟರ್ಸ್ನ ರಿಪ್ಲೇಸ್ ಮಾಡಿ ಇವಾಗ LED ಇಂಡಿಕೇಟರ್ಸು ರೇರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ವರ್ಷನ್ ಅಲ್ಲಿ ಎಕ್ಸಾಸ್ಟ್ ನ ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಹಳೆ ವರ್ಷನ್ ಅಲ್ಲಿ ಎಕ್ಸಾಸ್ಟ್ ಕ್ಯಾಪ್ ಇರಲಿಲ್ಲ, ಇದರ ಒಂದು ಡೈರೆಕ್ಷನ್ ಏನಿದೆ ಕಂಬಷನ್ ಹೊರಗಡೆ ಹೋಗೋದು ಅಪ್ರೈಟ್ ಆಗಿತ್ತು. ಸೊ ಈ ವರ್ಷನ್ ಅಲ್ಲಿ ಸ್ವಲ್ಪ ಅದನ್ನ ಡೌನ್ ಮಾಡಿದ್ದಾರೆ. ಸೊ ಈ ಆಂಗಲ್ ಅಲ್ಲಿ ಒಂದು ಕಂಬಷನ್ ಹೊರಗಡೆ ಹೋಗುತ್ತೆ. ಅದು ಬಿಟ್ರೆ ಈ ಒಂದು ಫುಟ್ ಪೆಗ್ ಏನಿದೆ ಇಲ್ಲಿ ನೋಡ್ತಾ ಇರೋದು, ಈ ಒಂದು ಫುಟ್ ಪೆಗ್ ನ ಸ್ವಲ್ಪ ಕೆಳಗಡೆ ಮಾಡಿದ್ದಾರೆ. ಹಳೆ ವರ್ಷನ್ ಅಲ್ಲಿ ಸ್ವಲ್ಪ ಇದು ಮೇಲ್ಗಡೆ ಇತ್ತು ಈ ಒಂದು ಲೆವೆಲ್ ಅಲ್ಲಿ. ರೈಡರ್ಸ್ ಗಳಿಗೆ ಸ್ಯಾಡ್ಲಿಂಗ್ ಎಲ್ಲ ಮಾಡುವಾಗ ಕಂಫರ್ಟ್ ಸಿಗ್ತಿರ್ಲಿಲ್ಲ, ಹಾಗಾಗಿ ಈ ಒಂದು ವರ್ಷನ್ ಅಲ್ಲಿ ಸೊ ಈ ಫುಟ್ ಪೆಗ್ ಕೂಡ ಸ್ವಲ್ಪ ಕೆಳಗಡೆ ಮಾಡಿ ಸ್ವಲ್ಪ ಕಂಫರ್ಟ್ ಕೊಟ್ಟಿದ್ದಾರೆ ಈ ಒಂದು ಗಾಡಿಲಿ. ಸೊ ಕಂಪೇರ್ ಟು ಪ್ರೀವಿಯಸ್ ಎಕ್ಸ್ಪಲ್ಸ್ ಮೇಜರ್ ಅಪ್ಡೇಟ್ ಅಂತೂ ಏನು ಮಾಡಿಲ್ಲ, ಬರೀ ಇವರು ಅಪ್ಡೇಷನ್ ಮಾಡಿರೋದು ಒಂದು ಡೈನಾಮಿಕ್ ಫೀಚರ್ಸ್ ಮೇಲ್ಗಡೆ ಅಷ್ಟೇ. ಸೊ ಅದನ್ನ ಬಿಟ್ರೆ ಎಲ್ಲ ಸೇಮ್ ಫೀಚರ್ಸೇ ಬರೋದು ಈ ಒಂದು ಬೈಕ್ ಅಲ್ಲಿ. ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 199.6 cc 4-stroke ಲಿಕ್ವಿಡ್ ಕೂಲ್ಡ್ ಇಂಜಿನ್ ನೋಡ್ಲಿಕ್ಕೆ ನಮಗೆ ಸಿಗ್ತದೆ, ವಿಚ್ ಜನರೇಟ್ಸ್ ಅಬೌಟ್ 18.9 bhp ಪವರ್ ಅಟ್ 8500 RPM. ಹಾಗೆ 17.5 Nm ಟಾರ್ಕ್ ನ ಜನರೇಟ್ ಮಾಡುತ್ತೆ ಅಟ್ 6000 RPM. ಮುಂದೆಗಡೆ ನೀವು ನೋಡ್ತಾ ಇರೋದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಅದೇ ನಿಮಗೆ ರೇರ್ ಅಲ್ಲಿ ಸಿಂಗಲ್ ಮೋನೋಶಾಕ್ ಸಸ್ಪೆನ್ಷನ್ ನ ನೋಡ್ಲಿಕ್ಕೆ ಸಿಗ್ತದೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 220 mm, ಹಾಗೆ ಸೀಟ್ ಹೈಟ್ ಬಂದ್ಬಿಟ್ಟು 825 mm, ಫ್ರಂಟ್ ವೀಲ್ ಹೈಟ್ ಬಂದ್ಬಿಟ್ಟು 21 mm, ಹಾಗೆ ರೇರ್ ಅಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ 18 mm ವೀಲ್. ಇದರ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಸಿಂಗಲ್ ಚಾನಲ್ ABS ಮುಖಾಂತರ ವರ್ಕ್ ಆಗುತ್ತೆ. ಸೊ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 13 ಲೀಟರ್ಸ್, ಮಾತ್ರ ಅಷ್ಟೊಂದೇನು ಹಾರ್ಡ್ ಆಗಿಲ್ಲ, ಫುಲ್ ಸಾಫ್ಟ್ ಆಗಿದೆ. ಸೊ ಇನ್ನೊಂದು ಅಪ್ಡೇಷನ್ ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಲಗೇಜ್ ಪ್ಲೇಟ್ ಅನ್ನ ಹಿಂದ್ಗಡೆ ಕೊಟ್ಟಿದ್ದಾರೆ. ಇದರ ಪ್ರೀವಿಯಸ್ ವರ್ಷನ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು, ಈ ವರ್ಷನ್ ಅಲ್ಲಿ 75 mm ಹೈಟ್ ಅಲ್ಲಿರೋ ಒಂದು ವಿಂಡ್ ಶೀಲ್ಡ್ ಅನ್ನ ಕೊಟ್ಟಿದ್ದಾರೆ. ಒಂಥರ ಕ್ಲಾಸಿ ಲುಕ್ ಅನ್ನ ಕೊಡುತ್ತೆ ಈ ಒಂದು ಬೈಕಿಗೆ. ಇದಾಗಿತ್ತು ನನ್ನ ಬೈಕಿನ ರಿವ್ಯೂ. ಆಕ್ಚುಲಿ ನಾನು ರಿವ್ಯೂ ಮಾಡಬಾರ್ದಿತ್ತು, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ನನ್ನ ನೀಶು ಬೈಕ್ ರಿವ್ಯೂಸ್ ಮೇಲ್ಗಡೆ ಇಲ್ಲ, ನಾನು ಟ್ರಾವೆಲ್ ಕಂಟೆಂಟ್ ಕ್ರಿಯೇಟನ್ನು ಮಾಡ್ತೀನಿ. ಸೊ ಹಾಗೆ ನಿಮ್ಮನ್ನು ಒಂದು ಒಳ್ಳೆ ಜಾಗಗಳಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಕಂಟೆಂಟು. ಬೈಕ್ ರಿವ್ಯೂ ನಾನೇನೋ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೈವೇ ಸೇರಿ ಇದರ ಒಂದು ಟಾಪ್ ಸ್ಪೀಡ್ ಎಲ್ಲ ಚೆಕ್ ಮಾಡ್ಕೊಂಡು ಬರೋಣ. ನಮ್ಮ ಸಮಾಜದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವನು ಯಾರೋ ಒಬ್ಬನು ಬೈಕ್ ತೊಗೊಂಡವನೆ, ವಿಡಿಯೋ ಮಾಡ್ತವನೆ, ಹಾಗೆ ಹೆಲ್ಮೆಟಿಗೆ ಕ್ಯಾಮ್ರಾ ಹಾಕ್ಕೊಂಡು ಊರೆಲ್ಲ ಸುತ್ತಾಡ್ತವನೆ ಅಂದ ತಕ್ಷಣ ಅವ್ನು ದುಡಿದೇ ಇರೋನು, ಅವನಿಗೆ ಕೆಲಸ ಇಲ್ಲ, ಬೇನಾಮಿ ಮನುಷ್ಯ, ಅದು ಇದು ಅಂತ ಎಲ್ಲ ಹೇಳಿ ಕಟ್ಟುಕತೆ ಕಟ್ಟಿ ಮಾತಾಡ್ತಿರಲ್ಲ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ವಾಮಿ ನಮಗೂ ಕೂಡ ಕೆಲಸ ಇದೆ ಮಾಡಲಿಕ್ಕೆ, ಅದನ್ನು ಬಿಟ್ಟು ಕೂಡ ನಾವು ಒಂದು ಪ್ಯಾಷನ್ ಅಂತ ಇಟ್ಕೊಂಡಿರ್ತೀವಿ. ಸೊ ಎಲ್ರಿಗೂ ಈ ಒಂದು ಪ್ಯಾಷನ್ ಇರೋದಿಲ್ಲ ಮೋಟೋ ಲಾಗಿಂಗ್ ಮಾಡಬೇಕನ್ನೋದು. ಸೊ ಎಲ್ರಿಗೂ ಆಸೆ ಇದ್ದರೂ ಕೂಡ ಇದು ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿಲ್ಲ.
ಗೊತ್ತಿದ್ದವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಮ್ಯಾಟ್ರ್ ಏನಪ್ಪ ಅಂದರೆ ಪ್ರೊಫೆಷನ್ನೇ ಬೇರೆ, ಪ್ಯಾಷನ್ನೇ ಬೇರೆ. ಸೊ ನಾವು ಪ್ಯಾಷನ್ ಸಲುವಾಗಿ ಈ ಒಂದು ಮೋಟೋ ಲಾಗಿಂಗ್ ಮಾಡ್ತಿರೋದು. ನಮ್ಮ ಪ್ರೊಫೆಷನಲ್ ಲೈಫು ಬೇರೆಯೇ ಇದೆ. ಸೊ ಅದನ್ನು ಬಿಟ್ಟು ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ ಅಂದರೆ ಒಂದು ಸಪೋರ್ಟ್ ಮಾಡಿ, ಇಲ್ದಿದ್ರೆ ಮಾತಾಡಬೇಡಿ ಅಷ್ಟೇ. ಎಷ್ಟೋ ಜನ ಮನೇಲಿ ಕೂತು ವರ್ಕ್ ಫ್ರಮ್ ಹೋಮ್ ಮಾಡಿ ಮನೆ ಸಾಕೋರಿದ್ದಾರೆ. ಸೊ ಹಂಗಂತ ನೀವು ಅವ್ರನ್ನ ನೋಡಿ ಮನೇಲೇ ಇರ್ತಾನೆ ದುಡಿದೇ ಇರೋನು ಅದನ್ನು ಇದನ್ನು ಅನ್ನೋದನ್ನ ಬಿಡಿ. ಮೊದಲು ನೀವು ಅಪ್ಡೇಟ್ ಆಗಿ. ಅರ್ಥ ಆಯ್ತು ಅನ್ಸುತ್ತೆ. ಸೊ ನನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ. ಎಲ್ಲರೂ ಟೈಮಿಗೆ ತಕ್ಕಂಗೆ ಬದಲಾಗ್ತಿರ್ತಾರೆ. ಸೊ ಇದ್ರ ನಡುವೆ ನೀವುಗಳು ಒಳ್ಳೆಯವನಾಗೆ ನೋಡಿ, ಕೆಟ್ಟವನಾಗೆ ನೋಡಿ, ಈ ಕೆಟ್ಟದ್ದು ಒಳ್ಳೆದ್ರ ನಡುವೆ ಇರೋ ಡಿಫ್ರೆನ್ಸನ್ನು ಮರಿತೋಗ್ತಿದ್ದೀವಿ. ಸೊ ನನ್ನ ರೂಲು ಇಷ್ಟೇ, ನಿನ್ನ ಹತ್ರ ದುಡ್ಡು ಐತಾ, ನಿನ್ನ ಹತ್ರ ಒಂದು ಪೊಸಿಷನ್ ಐತಾ, ಸೊ ಇದನ್ನ ನೋಡಿ ನಾನು ನಿನಗೆ ಬೆಲೆ ಕೊಡಲ್ಲ. ನೀನು ಮಾಡ್ತಿರೋ ಕೆಲಸ ಒಳ್ಳೇದಾ, ನೀನು ಕೆಟ್ಟವನಾಗಿದ್ರು ಪರವಾಗಿಲ್ಲ ಗುರು, ನೀನು ಮಾಡ್ತಿರೋ ಕೆಲಸ ಒಳ್ಳೇದಿದ್ರೆ ಸಾಕು, ಅದಕ್ಕೆ ನಾನು ಬೆಲೆ ಕೊಡ್ತೀನಿ. ನಿನ್ನ ವಯಸ್ಸಿಗೆ ನಾನು ಬೆಲೆ ಕೊಡ್ತೀನಿ. ಅದ್ರ ಬದಲು ನಿನ್ನ ಹಣಕ್ಕಲ್ಲ, ನಿನ್ನ ಆಸ್ತಿಗಲ್ಲ, ನಿನ್ನ ಅಂತಸ್ತಿಗಲ್ಲ. ಸೊ ಬನ್ನಿ ನಮ್ಮ ಒಂದು ಎಕ್ಸ್ಪಲ್ಸ್ನ ಟಾಪ್ ಸ್ಪೀಡ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. 2,000 years later. ನನ್ನ ಪ್ರಕಾರ ಮ್ಯಾಕ್ಸಿಮಮ್ 113 ಅಷ್ಟೇ ನೋಡಿದ್ರೆ ನಾನು ಇದರಲ್ಲಿ. ಓ 118, 119, 120, 21, 22, 23, 20. ಅಷ್ಟೇ 123 ಲಾಸ್ಟು, ಅದ್ರ ಮೇಲೆ ಓಡ್ತಿಲ್ಲ. ಸೊ ಸ್ನೇಹಿತರೆ, ಫೈನಲಿ ಟಾಪ್ ಸ್ಪೀಡ್ ಚೆಕ್ ಮಾಡಿದೆ. ಅರೌಂಡ್ 123 ಟಾಪ್ ಸ್ಪೀಡು ಓಡಿದೆ. ದಟ್ ಅಡ್ರಿನಾಲಿನ್ ರಶ್ ವಾಸ್ ಅಮೇಝಿಂಗ್. ಆ್ಯಕ್ಚುಲಿ ಕಂಪ್ನಿ ಕ್ಲೇಮ್ ಮಾಡೋದು 115 ಟಾಪ್ ಸ್ಪೀಡ್ ಅಂತ. ಸೊ ನಾನು ಚೆಕ್ ಮಾಡಿರೋ ಪ್ರಕಾರ 123 ಕೂಡ ಓಡಿದೆ. ಅದಕ್ಕಿಂತ ಮೇಲ್ಗಡೆನೂ ಓಡ್ಬೋದು. ಸೊ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತಾಗಿ ಓಡ್ತು. ಟಾಪ್ ಸ್ಪೀಡಲ್ಲೂ ಕೂಡ ಒಂದು ಸಣ್ಣ ವೈಬ್ರೇಷನ್ ಕೂಡ ಆಗಲಿಲ್ಲ ನನಗೆ. ಸೊ ದಿಸ್ ಈಸ್ ದ ರೀಸನ್ ಐ ಹ್ಯಾವ್ ವಾಟ್ ದಿಸ್ ADB ಬೈಕ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋ ಸಮಯ ಬಂತು. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.